ದುಃಖ ಮರೆಯೋದಕ್ಕೆ ಅಮ್ಮನ ಮಡಿಲು ಬೇಕು, ಭರವಸೆಗಳಿಗೆ ಬಲವಾಗಿ ಅಪ್ಪ ಇರಬೇಕು. ಕಷ್ಟ ಸುಖಗಳನ್ನು ಹೇಳಿಕೊಳ್ಳಲು ಅಕ್ಕ ತಂಗಿ ಅಣ್ಣ ತಮ್ಮಂದಿರಿರಬೇಕು. ಜೀವನದಲ್ಲಿ ಏನೇ ಬಂದರೂ ನಾನಿದ್ದೀನಿ ಅಂತ ಹೇಳೋ ಸ್ನೇಹಿತರಿರಬೇಕು. ಹೀಗೆ ಒಂದು ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಒಂದು ಆಲದ ಮರ. ಅಲ್ಲಿ ಅನೇಕ ಪಕ್ಷಿಗಳು ವಾಸವಾಗಿದ್ದವು. ಅದರ ಕೆಳಗೆ ನಾಗರಹಾವು ಕೂಡ ವಾಸವಾಗಿತ್ತು. ಅದರಲ್ಲಿ ಕೋಗಿಲೆ ಮತ್ತು ಕಾಗೆ ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ದರು. ಒಂದು ಸಲ ಕೋಗಿಲೆ ಸುಂದರವಾಗಿ ಕೂಗೋದಕ್ಕೆ ಶುರು ಮಾಡುತ್ತದೆ. ಆ ಕಾಡಿನ ಪ್ರಾಣಿಗಳೆಲ್ಲ ಬಂದು ಆ ಕೋಗಿಲೆ ಧ್ವನಿಯನ್ನ ಕೇಳ್ತಾ ನಿಂತ್ಕೋತವೆ. ಆ ಕೋಗಿಲೆಯನ್ನು ಹೊಗಳೋದಕ್ಕೆ ಶುರು ಮಾಡ್ತವೆ, ಎಷ್ಟು ಚೆನ್ನಾಗಿ ಹಾಡ್ತೀಯ ಅಂತ. ಆಗ ಈ ಕಾಗಿಗೆ ಅಸೂಯೆ ಆಗ್ತದೆ. ಹೇಗಾದರೂ ಮಾಡಿ ಈ ಕೋಗಿಲೆಯನ್ನ ಕೊಲ್ಲಬೇಕು ಅಂತ ನಾಗರಹಾವಿಗೆ ಹೋಗಿ ಹೇಳ್ತದೆ. ನಾಗರಹಾವು ಒಂದೂ ವಿಚಾರ ಮಾಡದೆ ಕೋಗಿಲೆಯನ್ನ ಕೊಲ್ಲೋದಕ್ಕೆ ಮರ ಹತ್ತೋಕ್ ಶುರು ಮಾಡುತ್ತೆ. ಹತ್ತಿ ಇನ್ನೇನು ಕೊಲ್ಲಬೇಕು ಅದನ್ನ ಅನ್ನುವಷ್ಟರಲ್ಲಿ ಗಿಡುಗ ಬಂದು ಆ ಹಾವಿನ ಜೊತೆಗೆ ಕಾದಾಟ ಮಾಡಿ ಆ ಕೋಗಿಲೆಯ ಜೀವವನ್ನ ಉಳಿಸ್ತದೆ. ಆ ಕೋಗಿಲೆ ಕಾಗೆಯ ಗುಣವನ್ನ ತಿಳಿದು ಅದರ ಸ್ನೇಹವನ್ನ ಬಿಡುತ್ತದೆ. ಕಾಗೆ ತನ್ನ ತಪ್ಪಿಗೆ ಪಶ್ಚಾತ್ತಾಪವನ್ನು ಪಡುತ್ತದೆ. ಇದರ ಅರ್ಥ ಇಷ್ಟೇ, ವ್ಯಕ್ತಿಯನ್ನ ನೋಡಿ ಸ್ನೇಹ ಮಾಡೋದಕ್ಕಿಂತ ವ್ಯಕ್ತಿತ್ವವನ್ನು ನೋಡಿ ಸ್ನೇಹ ಮಾಡೋದು ಒಳ್ಳೆಯದು. ಧನ್ಯವಾದಗಳು.